ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿದೊಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಕೇಳಿದ ತಕ್ಷಣ ನಿಮ್ಮ ಆಟನ ಗಟ್ಟಿಯಾಗಿ ಇಟ್ಕೊಂಡು ಬಿಗಿಯಾಗಿ ಕೂತ್ಕೊಳ್ಳಿ. ಯಾಕೆ ಅಂದರೆ ಈ ಒಂದು ಅಪ್ಡೇಟಿಂದ ನಿಮಗೆ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಶಾಕ್ ಆಗ್ಬೋದು. ಏನಂದರೆ ಒಂದು ಕಾಂಗ್ರೆಸ್ 5 ಗ್ಯಾರಂಟಿಗಳು ಏನು ಕೊಟ್ಟಿದೆಯೋ ಅದು ಇನ್ನು ಮುಂದೆ ಬರೋದಿಲ್ಲ. ಅರ್ಥ ಆಯ್ತಾ? ಆಟು ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಆಮೇಲೆ ಆಟಕಿಟ್ಟು ಹೊಡೆದೋಗ್ಬಿಟ್ರೆ ಆಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬೇರೆ MP ಎಲೆಕ್ಷನ್ ಇದೆ, ಅದಕ್ಕೆ ಬೇರೆ ನೀವು ವೋಟ್ ಹಾಕಬೇಕು. ಅರ್ಥ ಆಯ್ತಾ? ಸರ್, ಅದೇ ರೀತಿ ಮೈನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್, ಹಾಗಾದರೆ ಒಂದು ಗೃಹಲಕ್ಷ್ಮಿದು ಏನು ಅಪ್ಡೇಟ್ ಬಂದಿದೆ, ಏನು ಒಂದು ಸಮಾಚಾರ, ಏನು ವಿಚಾರ, ಯಾವುದು ಸಹ ಒಂದು ಅರ್ಥ ಆಗ್ತಿಲ್ಲ. ಒಂದೊಂದು ತಿಂಗಳಿಗೆ ಒಂದೊಂದು ದಿನಕ್ಕೆ ಒಂದೊಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತಾರೆ. ಏನು ಗುರು ಇದ್ರ ಸಮಸ್ಯೆ ಅಂತ ನೀವು ಕೇಳಬಹುದು. ಸರ್, ಒಂದೇ ಒಂದು ವಿಚಾರ ಏನಪ್ಪ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಒಂದು ಕಾಂಗ್ರೆಸ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಏನೇ ಒಂದು ಸ್ಟೇಜ್ ಫಂಕ್ಷನ್ ಮಾಡಬೇಕು ಅಂದ್ರೂ ಕಾಂಗ್ರೆಸ್ ಅವರು ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ದೇನೆ ಒಂದು ದಿನ ಸ್ಟೇಜಿಂದ ಹೊರಗಡೆ ಹೋಗಿಲ್ಲ ಗುರು ಅವರು. ಇದೇ ಒಂದು ಪ್ರಾಬ್ಲಮಿಂದ ಏನು ಮಾಡಿದ್ದಾರೆ ಅಂದರೆ BJP ಕಡೆಯವರು ಏನು ಮಾಡಿದ್ದಾರೆ ಅಂದರೆ ಚುನಾವಣಾ ಆಯೋಗ ಏನು ಒಂದು ಇಲಾಖೆ ಇದೆಯೋ ಆ ಇಲಾಖೆಗೆ ಡೈರೆಕ್ಟಾಗಿ ಕಂಪ್ಲೇಂಟನ್ನು ಮಾಡಿದ್ದಾರೆ. ಇದೇ ಒಂದು ಸಮಸ್ಯೆಗಳಿಂದ ಏನು ಮಾಡ್ತಿದ್ದಾರೆ, ಮುಂದಿನ 2 ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣ ಬರ್ತದೋ ಇಲ್ವೋ ಅನ್ನೋದು ಸಿಕ್ಕಾಪಟ್ಟೆ ಒಂದು ಡೌಟ್ಸು ಸೃಷ್ಟಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತದೆ, ಯಾವ ಟೈಮ್ನಲ್ಲಿ ಬರ್ತದೆ, ಎಲೆಕ್ಷನ್ ಕಳಿಯೋಕೊಂಟ ಬರ್ತದಾ ಅಥವಾ ಬರೋದಿಲ್ವಾ, ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ಗಳಿದೆಯಾ, ಏನಾದರೂ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಏನಾದರೂ ಬಂದ್ ಮಾಡ್ತಾರಾ, ಎಲೆಕ್ಷನ್ನಲ್ಲಿ ಏನಾದರೂ ಸಮಸ್ಯೆಗಳು ಇರಬಹುದಾ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ಮೇಯ್ನ್ ಅಪ್ಡೇಟ್ ಏನಪ್ಪ ಅಂದರೆ ಒಂದು ಈ ಎಲೆಕ್ಷನ್ ಮುಗಿಯೋ ತನಕ ಇನ್ನು 2 ತಿಂಗಳುಗಳ ಕಾಲ ಏನು ಮಾಡಿರೋ ಒಂದು ಗೃಹಲಕ್ಷ್ಮಿ ಹಣವನ್ನು ಒಂದು ಬಂದ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅಕ್ಕಿ ಹಣನೂ ಸಹ ಬಂದ್ ಮಾಡಿರ್ಬೋದು. ಅರ್ಥ ಆಯ್ತಾ? ಯಾಕೆಂದರೆ ಯಾವುದೇ ರೀತಿಯ ಒಂದು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಬಾರ್ದು, ಅದೇ ರೀತಿ ಹಣವನ್ನು ಸಾಗಿಸಬಾರ್ದು. ಅದೇ ರೀತಿ ಕೆಲವೊಂದು ಒಂದು ನೀತಿ ಸಮಿತಿದು ಒಂದು ಸಿಕ್ಕಾಪಟ್ಟೆ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಇರ್ತವೆ. ಅರ್ಥ ಆಯ್ತಾ? ಅದನ್ನು ಪ್ರತಿಯೊಬ್ಬರು ಸಹ ಯಾರು MP ಆಗಲಿ MLA ಆಗಲಿ ನರೇಂದ್ರ ಮೋದಿನೇ ಆಗಲಿ ಅಥವಾ ಸಿದ್ದರಾಮಯ್ಯ ಅವರೇ ಆಗಲಿ, ಅರ್ಥ ಆಯ್ತಾ, ಯಾರೇ ಆಗಲಿ ಅದನ್ನು ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಇದು ಒಂದು ಮೇಯ್ನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ಒಂದು ರೀಸನ್ಸ್ಗಳಿಂದ ಏನು ಮಾಡಿದ್ದಾರೆ ಅಂದರೆ ಒಂದು ಗೃಹಲಕ್ಷ್ಮಿ ಹಣವನ್ನು 2 ತಿಂಗಳು ಬಂದ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಸಹ ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳು ಇನ್ನೂ ಬಂದಿಲ್ಲ. ಅಪ್ಡೇಟ್ ಬರಬಹುದು. ಅರ್ಥ ಆಯ್ತಾ? ಅಪ್ಡೇಟ್ ಏನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನನಗನ್ಸೋ ಮಟ್ಟಿಗೆ ಒಂದು 8ನೇ ಕಂತು ಹೋದ ತಿಂಗಳು ಹಾಕಿದ್ದಾರೆ, ಈ ತಿಂಗಳು ಹಾಕಬೇಕಿತ್ತು. 9ನೇ ಕಂತು ಹಣವನ್ನು ಸಹ ಎಷ್ಟೋ ಜನಕ್ಕೆ ಜಮಾ ಮಾಡಿದ್ದಾರೆ. ಅರ್ಥ ಆಯ್ತಾ? ಇನ್ನೆಷ್ಟೋ ಜನಕ್ಕೆ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ, ಎಲೆಕ್ಷನ್ ಕಳೆದ ಮೇಲೆ ಹಾಕ್ಬೋದು, ಇಲ್ಲ ಅಂದರೆ ಎಲೆಕ್ಷನ್ನಿಂದ ಒಳಗಡೆ ಹಾಕುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ. ಗೃಹಲಕ್ಷ್ಮಿ ಹಣ ಇನ್ನೂ ಬರೋದಿಲ್ಲ ಅಥವಾ ನಮಗೆ ಇನ್ನೂ ಬಂದೇ ಇಲ್ಲ, 8ನೇ ಕಂತಿನ ಹಣ ಬಂದಿಲ್ಲ, ಅಥವಾ ಇನ್ನೂ ನಮಗೆ ಒಂದು 6ನೇ ಕಂತಿನ ಹಣ, 5ನೇ ಕಂತಿನ ಹಣ, 7ನೇ ಕಂತಿನ ಹಣ ಇನ್ನೂ ಯಾವ ಕಂತೂ ಸಹ ನಮಗೆ ಇನ್ನೂ ಬಂದಿಲ್ಲ. ಒಂದು ಸ್ಟಾರ್ಟಿಂಗಲ್ಲಿ ಒಂದು 3 ಕಂತು ಬಂತು, ಆಮೇಲೆ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟರ ಹಾಗೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಅರ್ಥ ಆಯ್ತಾ? ಗೃಹಲಕ್ಷ್ಮಿಗೆ ಸಂಬಂಧಪಟ್ಟರ ಹಾಗೆ ಒಂದು KYCನ ಬಿಟ್ಟಿದ್ದಾರೆ, ಒಂದು KYCನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟರ ಹಾಗೆ ಒಂದು KYC ಇರ್ತದೆ, KYCನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬ ಉತ್ತಮ. ಅಂದರೆ ಗೃಹಲಕ್ಷ್ಮಿ ಹಣ ಏನೇ ಪೆಂಡಿಂಗ್ ಇದ್ರೂ ಸಹ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಸಹ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರ್ತದೆ. ಇದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ದಿನ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಇದನ್ನೆಲ್ಲ ಬಂದ್ ಮಾಡುವಂಥ ಒಂದು ಸಾಧ್ಯತೆಗಳು ಇರಬಹುದು. ಅರ್ಥ ಆಯ್ತಾ? ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೂ ಸಹ ಒಂದು ಟ್ರಾನ್ಸಾಕ್ಷನ್ ನಡೆಯೋ ಥರ ಇರೋದಿಲ್ಲ. ಬಟ್ ಆದರೆ ರೈತರಿಗೆ ಸಂಬಂಧಪಟ್ಟರು ಹಾಗೆ ಹಣ ಏನೇ ಇದ್ರೂ ಸಹ ಅದು ಬರುತ್ತೆ. ಬಟ್ ಮಿಕ್ಕಿರುವಂಥ ಒಂದು ಹಣಗಳು ಏನಾದರೂ ಕೆಲಸಗಳೆಲ್ಲ ಸಹ ಪೆಂಡಿಂಗ್ ಆಗಬಹುದು. ಅರ್ಥ ಆಯ್ತಾ? ಪೆಂಡಿಂಗ್ ಆಗೇ ಆಗುತ್ತೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಒಂದು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಕಮೆಂಟ್ ಮೂಲಕನೇ ರಿಪ್ಲೈ ಕೊಡ್ತೀನಿ. ಅರ್ಥ ಆಯ್ತಾ? ವಿಡಿಯೋ ಮೂಲಕ ಇಷ್ಟು ದಿನ ಕೊಡ್ತಿದ್ದೆ, ಅಂದರೆ ಟೈಮ್ ಇದ್ದರೆ ವಿಡಿಯೋ ಮೂಲಕನೂ ಕೊಡ್ತೀನಿ, ಇಲ್ಲಾಂದರೆ ಕಮೆಂಟ್ ಮೂಲಕನೇ ಕೊಡ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ವಾಚ್ ಮಾಡಿ. ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಗುರು, ಅಷ್ಟೇನೇನೂ ಇಲ್ಲ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.